ಇದು ಕೊಯ್ಯರ್ಬೆ ಸೊಪ್ಪು ಬೆಳಿತಾರಲ್ಲ, ಬೆಳೆದಾದ್ಮೇಲೆ 12 ಕೊಯ್ಲು ಕೊಯ್ತಾರೆ. ಕೊಯ್ದ ಮೇಲೆ ಇದು ಈ ಥರ ಬೇರೆ ಇರ್ತದೆ ಕೆಳಗೆ. ಈ ಬೇರು ಬಕ್ಕಂದು ಸೊಪ್ಪೆಲ್ಲ ಕಿತ್ತು ಬೇರೆಲ್ಲ ಎರ್ದು ಈ ಥರ ಸೋಸ್ಕೊಂಡು ಕಟ್ ಮಾಡ್ಬೇಕು. ಕಟ್ ಮಾಡಿ ಉತ್ಕೊಂಬಿಡೋದು. ಅದಕ್ಕೆ ಏನು ಹಾಕ್ಬೇಕಂದ್ರೆ ಅವರೆಬೇಳೆ, ಅಲಸಂದೆಕಾಳು, ಮಳೆ ಹುಳ್ಳಿಕಾಳು ಇಷ್ಟು ಹಾಕ್ಬೇಕು ಉತ್ಕೋದಕ್ಕೆ. ಹೆಚ್ಚಬೇಕು. ಈ ಥರ ಹೆಚ್ಚಿ ಬೇಳೆ ಜೊತೆಗೆ ಹಾಕಿ ಹಿಂಗಿರುತ್ತೆ. ಈ ಥರ ಹೆಚ್ಚಬೇಕು. ಈ ಥರ ಸಣ್ಣ ಕಟ್ ಮಾಡಿ ಬೇಯಿಸ್ಬೇಕು. ಬೇಳೆ ಹಾಕಿ ಸೊಪ್ಪು ಕೊಳ್ಳು ಹಾಕಿ ಉಪ್ಪು ಹಾಕಿ ಬಾಯಿ ಮುಚ್ತಾ ಇದೀನಿ. ಬೇಯಿಸ್ಕೊಳ್ಳೋಣ. ಒಂದೆರಡು ವಿಜಲ್ ಹೊಡ್ಸೋಣ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೋದು. ಒಗ್ಗರಣೆಗೆ ಈರುಳ್ಳಿ, ಕೊಬ್ಬರಿ, ಅದ್ರ ಜೊತೆ ಖಾರದ ಪುಡಿ, ಕುಶಾಣಿ ಪುಡಿ ಹಾಕಿ ಒಗ್ಗರಣೆ ಹಾಕೋದು. ಬೇಯಿಸಿರೋ ಬೇಳೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕೊಬ್ಬರಿ ಹಾಕೋಣ. ಉತ್ಕೋತೀವಿ ರುಬ್ಬಕ್ಕೆ. 2-3 ಪೀಸ್ ಈರುಳ್ಳಿ ಹಾಕೋಣ. ಹುಣಸೆಹಣ್ಣು ಹಾಕಿದರೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಬಿದರೆ ಉದ್ದು ಕಲಸೋದು. ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕಿ ಬೇಯಿಸಿರೋದು ಪಲ್ಟು, ಅಲಸಂದೆಕಾಳು ಎಲ್ಲ ಹಾಕಿ ಬೇಯಿಸಿರೋದು ಬಸಿ ಹಾಕಿದ್ದೀನಿ. ಸೌಸೆಕಾಳು ಹಾಕಿದ್ದೀನಿ. ಎಣ್ಣೆ ಹಾಕಿ ಸೌಸೆಕಾಳು ಹಾಕಿದ್ದೀನಿ. ಗೊಬ್ಬರ ಮಸ್ತಿರೋದು ನೀರು. ಅದಕ್ಕೆ ಮಸಾಲೆ ತೋರಿಸಿದ್ದೀನಲ್ಲ, ಇನ್ನಷ್ಟು ಐಟಮ್ ಹಾಕಿ ಹಾಕಿದ್ದೆ. ರೆಡಿ. ಈರುಳ್ಳಿ ಗೋಲ್ಡ್ ಕಲರ್ ಬೇಗುತ್ತೆ. ಕೊಬ್ಬರಿ ಹಾಕಿ ಕೊಬ್ಬರಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಬೇಯಿಸಿಟ್ಟಿರೋದು ಪೊಟೆಟೊ ಬೇಳೆ, ಕುಶಾಣಿ ಪುಡಿ, ಕೊಬ್ಬರಿ, ಖಾರ ಪುಡಿ ಹಾಕಿ ಸ್ವಲ್ಪ ರೆಡಿ ಆಗಿ ಪಲ್ಟಿನ ಸೊಪ್ಪು